ಬಿಬಿಎಂಪಿಯ ನಿರ್ಲಕ್ಷ್ಯವನ್ನ ಸಾಕ್ಷ್ಯ ಸಮೇತ ಬಿಚ್ಚಿಟ್ಟ ಪಬ್ಲಿಕ್ ಟಿವಿ. ಮನೆ ಮುಂದೆ ನಿಲ್ಲಿಸಿದಂತಹ 4 ಬೈಕುಗಳಿಗೆ ಪೆಟ್ರೋಲ್ ಸುರಿದು ಬೆಂಕಿ ಇಟ್ಟ ದುಷ್ಕರ್ಮಿಗಳು, ಭತ್ತದ ಗದ್ದೆಯಲ್ಲಿ ಮೊಸಳೆ ಪ್ರತ್ಯಕ್ಷ. ಎಲ್ಲದರ ಡೀಟೇಲ್ಸ್ ಕರ್ನಾಟಕ ಟಾಪ್ 20ಯಲ್ಲಿ. ದೆಹಲಿ ಅಬಕಾರಿ ನೀತಿ ಹಗರಣದಲ್ಲಿ ಬಂಧಿತರಾಗಿರುವ ಸಿಎಂ ಅರವಿಂದ್ ಕೇಜ್ರಿವಾಲ್ ಅವರ ಆರೋಗ್ಯ ಹದಗೆಟ್ಟಿದ್ದು, ಬಂಧನಕ್ಕೆ ಒಳಗಾದ 12 ದಿನಗಳಲ್ಲಿಯೇ 4.5 ಕೆಜಿ ಕಳೆದುಕೊಂಡಿದ್ದಾರೆ ಅಂತ ಆಮ್ ಆದ್ಮಿ ಪಕ್ಷದ ನಾಯಕಿ ಹಾಗೂ ಸಚಿವೆ ಆತಿಶಿ ಹೇಳಿದ್ದಾರೆ. ಸದ್ಯ ಅವರು ಆರೋಗ್ಯದಿಂದ ಇದ್ದಾರೆ. ಅವರ ಅನಾರೋಗ್ಯ ಪರಿಸ್ಥಿತಿಯ ಬಗ್ಗೆ ಕಾರಾಗೃಹ ವೈದ್ಯರು ಮಾಹಿತಿ ನೀಡಿಲ್ಲ ಅಂತ ತಿಹಾರ್ ಜೈಲಿನ ಅಧಿಕಾರಿಗಳು ಪ್ರತಿಕ್ರಿಯೆ ನೀಡಿದ್ದಾರೆ. ಅಲ್ಲದೆ ಅವರನ್ನ 2 ದಿನದ ಹಿಂದೆ ಜೈಲಿನಲ್ಲಿ ಇರಿಸಲಾಗಿದ್ದು, ಅಂದಿನಿಂದ ಅವರ ತೂಕದಲ್ಲಿ ಇಳಿಕೆಯಾಗಿಲ್ಲ ಅಂದಿದ್ದಾರೆ. ಅವರನ್ನ ಜೈಲಿಗೆ ಕರೆತರುವಾಗ 65 ಕೆಜಿ ಇದ್ದು, ಈಗಲೂ ಅಷ್ಟೇ ತೂಕವಿದ್ದಾರೆ ಅಂತ ಹೇಳಿದ್ದಾರೆ. ಪ್ರಸ್ತುತ ರದ್ದಾಗಿರುವ ಲಿಕ್ಕರ್ ನೀತಿ ಹಗರಣದಲ್ಲಿನ ಅಕ್ರಮ ಹಣ ವರ್ಗಾವಣೆಯ ಪ್ರಕರಣದಲ್ಲಿ ಜಾರಿ ನಿರ್ದೇಶನಾಲಯವು ದೆಹಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ ಅವರನ್ನ ಬಂಧಿಸಿತ್ತು. ನ್ಯಾಯಾಲಯವು ಅವರನ್ನ ಏಪ್ರಿಲ್ 15ರವರೆಗೂ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ ಬಳಿಕ ಸೋಮವಾರ ತಿಹಾರ್ ಜೈಲಿಗೆ ವರ್ಗಾಯಿಸಲಾಗಿತ್ತು. ಅಲ್ಲಿಯವರೆಗೂ ಅವರು ಇಡಿ ವಶದಲ್ಲಿದ್ದರು. ಬೆಂಗಳೂರಿನಲ್ಲಿ ಅಚ್ಚರಿಯ ಘಟನೆ ನಡೆದಿದೆ. ಹೈದರಾಬಾದ್ನಿಂದ ಬೆಂಗಳೂರಿಗೆ ಬಂದಿದ್ದ ದಂಪತಿಗೆ ಅಚ್ಚರಿ ಶಾಕಿಂಗ್ ಅನುಭವ ಆಗಿದೆ. ಈ ದಂಪತಿ ಊಬರ್ ಆಪ್ನಲ್ಲಿ ಆಟೋ ಬುಕ್ ಮಾಡಿದ್ರೆ ಟಿನ್ ಫ್ಯಾಕ್ಟರಿಯಿಂದ ಕೋರ್ಮಂಗಲ 10 ಕಿಲೋಮೀಟರ್ ಪ್ರಯಾಣಕ್ಕೆ ಬರೋಬ್ಬರಿ 1 ಕೋಟಿ ರೂಪಾಯಿ ಬಿಲ್ ಆಗಿದೆ. ತಲುಪಬೇಕಾದ ಸ್ಥಳಕ್ಕೆ ತಲುಪಿದ ಬಳಿಕ 1 ಕೋಟಿ ರೂಪಾಯಿ ಬಿಲ್ ಕಂಡು ಫುಲ್ ಶಾಕ್ ಆಗಿದ್ದಾರೆ. ಊಬರ್ ಸಂಸ್ಥೆಯ ತಾಂತ್ರಿಕ ದೋಷದ ಎಡವಟ್ಟಿನಿಂದ ಕೆಲ ಕಾಲ ದಂಪತಿ ಆತಂಕಕ್ಕೆ ಒಳಗಾಗಿ ಸಾಮಾಜಿಕ ಜಾಲತಾಣದಲ್ಲಿ ತಮ್ಮ ಅನುಭವವನ್ನು ಹಂಚಿಕೊಂಡಿದ್ದಾರೆ. ಅಲ್ಲದೆ ಇದರಿಂದ ಆಟೋ ಚಾಲಕ ಕೂಡ ದಂಗಾಗಿ ಹೋಗಿದ್ದ. ಊಬರ್ ಸಂಸ್ಥೆಗೆ ಸಂಪರ್ಕ ಮಾಡಿದ್ರು ಯಾವುದೇ ಪ್ರಯೋಜನ ಆಗಿಲ್ಲ. 2 ಗಂಟೆ ಬಳಿಕ ಕಿಲೋಮೀಟರ್ ಆಧಾರದಲ್ಲಿ ಆಟೋ ಚಾಲಕನಿಗೆ ಹಣವನ್ನು ಪಾವತಿ ಮಾಡಿ ಹೋಗಿದ್ದಾರೆ. ಪ್ರಬಲ ಭೂಕಂಪಕ್ಕೆ ಇಡೀ ತೈವಾನ್ ದ್ವೀಪ ನಲುಗಿ ಹೋಗಿದೆ. ರಿಕ್ಟರ್ ಮಾಪಕದಲ್ಲಿ 7.4 ತೀವ್ರತೆ ದಾಖಲಾಗಿತ್ತು. ಹುವಾಲಿಯನ್ ಭೂಕಂಪದ ಕೇಂದ್ರ ಬಿಂದು ಆಗಿತ್ತು. ಹುವಾಲಿಯನ್ ಕೌಂಟಿಯಲ್ಲೇ 4 ಸಾವನ್ನಪ್ಪಿದ್ದು, ಬೃಹತ್ ಕಟ್ಟಡಗಳು ವಾಲುವಂತಹ ದೃಶ್ಯ, ಹಲವು ಕಟ್ಟಡಗಳು ನೆಲಸಮವಾಗ್ತಾ ಇರುವಂತಹ ದೃಶ್ಯ ವಿಡಿಯೋದಲ್ಲಿ ಸೆರೆಯಾಗಿದೆ. ಹುವಾಲಿಯನ್ನಲ್ಲಿ 5 ಅಂತಸ್ತಿನ ಕಟ್ಟಡವೂ ಕೂಡ ಹೆಚ್ಚು ಹಾನಿಗೊಳಗಾಗಿದೆ. ಮೊದಲ ಮಹಡಿ ಕುಸಿದಿದ್ದು ಮತ್ತು ಉಳಿದವು 45 ಡಿಗ್ರಿ ಕೋನದಲ್ಲಿ ವಾಲಿವೆ. ರಾಜಧಾನಿ ತೈಪೆಯಲ್ಲಿ ಹಳೆಯ ಕಟ್ಟಡಗಳಿಂದ ಮತ್ತು ಕೆಲವು ಹೊಸ ಕಚೇರಿ ಸಂಕೀರ್ಣಗಳಲ್ಲಿ ಹಾನಿಗೀಡಾಗಿದೆ. ತೈಪೆಯಲ್ಲಿ ಸುರಂಗ ಮಾರ್ಗ ಸೇವೆಯಂತೆ 23 ಮಿಲಿಯನ್ ಜನರಿರುವ ದ್ವೀಪದಾದ್ಯಂತ ರೈಲು ಸೇವೆಯನ್ನು ಸ್ಥಗಿತಗೊಳಿಸಲಾಗಿದೆ. 25 ವರ್ಷಗಳ ನಂತರ ತೈವಾನ್ನಲ್ಲಿ ಸಂಭವಿಸಿದ ಪ್ರಬಲ ಭೂಕಂಪ ಇದಾಗಿದೆ. ಇದರಿಂದ ದಕ್ಷಿಣ ಜಪಾನಿನ ದ್ವೀಪಗಳಲ್ಲಿ ಸುನಾಮಿ ಅಪ್ಪಳಿಸಬಹುದು ಅಂತೇಳಿ ಎಚ್ಚರಿಕೆ ಕೊಡಲಾಗಿದೆ. ಹಾಸನದ ಹೊಳೆನರಸೀಪುರ ತಾಲೂಕಿನ ಕಿಬಿಪಾಳ್ಯದಲ್ಲಿ ನಿಶ್ಚಯ ಆಗಿದ್ದ ಮದುವೆ ಮುರಿದ ಆರೋಪದ ಮೇಲೆ ಕಾಲೇಜು ವಿದ್ಯಾರ್ಥಿನಿ ಕಣ್ಣೀರು ಹಾಕುವ ಪರಿಸ್ಥಿತಿ ಬಂದಿದೆ. ಮೇಘನಾ ಓದ್ತಾ ಇರುವಾಗಲೇ ಆಕೆಯ ಅತ್ತೆಯ ಮಗನೊಂದಿಗೆ ಮದುವೆ ನಿಶ್ಚಯವಾಗಿತ್ತು. ಆದ್ರೂ ಕಾರು ಚಾಲಕ ಆದಿತ್ಯ ಕಾಲೇಜ್ಗೆ ಹೋಗುವಾಗ ಬೆನ್ನು ಬಿದ್ದು ಪ್ರೀತಿಸುವಂತ ಬಲವಂತ ಮಾಡಿ 3 ವರ್ಷದಿಂದ ಪ್ರೀತಿಸ್ತಾ ಇದ್ದ. ಶ್ರೀರಂಗಪಟ್ಟಣಕ್ಕೆ ಕರ್ಕೊಂಡು ಹೋಗಿ ಲಾಡ್ಜ್ನಲ್ಲಿ ಮದುವೆ ಆಗುವೆ ಅಂತ ನಂಬಿಸಿ ಬಲವಂತವಾಗಿ ದೈಹಿಕ ಸಂಪರ್ಕ ನಡೆಸಿ ಮರುದಿನ ನಿಮಿಷಾಂಬ ದೇವಾಲಯದಲ್ಲಿ ತಾಳಿ ಕಟ್ಟಿದ್ದ. ನಂತರ ಮೈಸೂರಿನನ್ನು ದೈಹಿಕವಾಗಿ ಬಳಸಿಕೊಂಡಿದ್ದಾನಂತ ಯುವತಿ ಹೇಳ್ಕೊಂಡಿದ್ದಾಳೆ. ಆದ್ರೆ ಆದಿತ್ಯ ಮೇಘನಾಳ ಅತ್ತೆ ಮಗನ ಜೊತೆ ಪ್ರೀ ವೆಡ್ಡಿಂಗ್ ಫೋಟೋಗಳನ್ನ ತನ್ನ ಸಹೋದರಿಗೆ ಶೇರ್ ಮಾಡಿ ನಾಟಕವಾಡಿ ಮನೆಯವರು ಬೇಡ ಅಂತಿದ್ದಾರೆ ಅಂತ ಕಟ್ಟಿದ್ದ ತಾಳಿಯನ್ನು ಕಸಿದುಕೊಂಡು ಎಸ್ಕೇಪ್ ಆಗಿದ್ದಾರಂತೆ. ಪ್ರಕರಣ ಸಂಬಂಧ ಹೊಳೆನರಸೀಪುರ ನಗರ ಠಾಣೆಗೆ ಮೇಘನಾ ದೂರು ಕೊಟ್ಟರು. ಇದಾದ ಬಳಿಕ ಮತ್ತೊಮ್ಮೆ ರಿಜಿಸ್ಟರ್ ಮದುವೆ ಆಗೋಣ ಅಂತ ತನ್ನ ಸ್ನೇಹಿತನ ಮನೆಯಲ್ಲಿ ಇರಿಸಿದ್ದ ಆದಿತ್ಯ, ಮೇಘನಾ ಆದಿತ್ಯ ಮದುವೆಗೆ ಪೋಷಕರ ವಿರೋಧ ವ್ಯಕ್ತಪಡಿಸಿದಾಗ ಮದುವೆ ಬೇಡ ಅಂತ ವಾಪಸ್ ಯುವತಿ ಮನೆಗೆ ಆದಿತ್ಯ ಕಳಿಸಿದ್ದಾನೆ. ಇಷ್ಟೆಲ್ಲ ನಡೆದರೂ ದೂರು ಕೊಟ್ಟು ತಿಂಗಳೇ ಕಳೆದ್ರು ಆರೋಪಿನ ಮಾತ್ರ ಬಂಧಿಸಲಾಗಿಲ್ಲ. ಅನ್ಯಾಯಕ್ಕೆ ಒಳಗಾಗಿರುವಂತಹ ಮೇಘನಾ ವಂಚಕನ ವಿರುದ್ಧ ಕ್ರಮ ಕೈಗೊಂಡು ನ್ಯಾಯ ಕೊಡುವಂತೆ ಕಣ್ಣೀರಿಟ್ಟಿದ್ದಾಳೆ. ಬಿಬಿಎಂಪಿಯ ಕಾಟಾಚಾರ, ನಿರ್ಲಕ್ಷ್ಯ, ಬೇಜವಾಬ್ದಾರಿತನಕ್ಕೆ ಸಾಕ್ಷಿ ಸಮೇತ ಪಬ್ಲಿಕ್ ಟಿವಿ ಬಟಾಬಯಲು ಮಾಡಿದೆ. ಹರಿಶ್ಚಂದ್ರ ಘಾಟ್ನ ಸಮಾಧಿಗಳ ಮೇಲೆ ಮರ ಬಿದ್ದು 2 ತಿಂಗಳಾದರೂ ಕೂಡ ಬಿಬಿಎಂಪಿ ತೆರವು ಮಾಡಿಲ್ಲ. ಅದರಲ್ಲಿ ಒಂದು ದೊಡ್ಡ ಮರ ಸಮಾಧಿಗಳ ಮೇಲೆ ಬಿದ್ದಿದೆ. ಗೋರಿಗಳೆಲ್ಲ ಪೀಸ್ ಆಗಿವೆ. ಹರಿಶ್ಚಂದ್ರ ಘಾಟ್ನ ಸಿಬ್ಬಂದಿ ಬಿಬಿಎಂಪಿಗೆ ಸಾಕಷ್ಟು ಬಾರಿ ದೂರು ಕೊಟ್ಟರೂ ಕೂಡ ಮರವನ್ನ ತೆರವು ಮಾಡಿಲ್ವಂತೆ. ಮರ ತೆರವು ಮಾಡುವುದಕ್ಕಂತ ಬಂದು ಸಮಾಧಿಗಳ ಮೇಲೆ ಬಿದ್ದಿರೋದನ್ನು ನೋಡಿ ಭಯಪಟ್ಟು ಹೋಗಿದ್ದಾರೆ. ಯುಗಾದಿ ಹಬ್ಬಕ್ಕೆ ಸಮಾಧಿಗೆ ಪೂಜೆ ಸಲ್ಲಿಸುವುದಕ್ಕೆ ಬಂದ್ರೆ ಪೂಜೆ ಮಾಡೋದಕ್ಕೆ ಸಾಧ್ಯ ಆಗದೇ ಇರುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. 2022ರಲ್ಲಿ ಗಾಳಿ ಮಳೆ ಬಂದು ಅವಾಗ ಸುಮಾರು ಒಂದು 2-3 ಮರ ಬಿದ್ದೋಗಿರ್ತಿಲ್ಲ. ಅದರಲ್ಲಿ ಒಂದು ಮರ ಅಂತೂ ದೊಡ್ಡ ಮರ ಇತ್ತು, ಸುಮಾರು ಹಳೆ ಮರ ಇತ್ತು. ಬಿದ್ದಿದ್ದು ಸಮಾಧಿಗಳ ಮೇಲೆಲ್ಲ ಬಿದ್ದು ಸಮಾಧಿಗಳೆಲ್ಲ ಡ್ಯಾಮೇಜ್ ಆಗಿದೆ. ಪಬ್ಲಿಕ್ಗಳು ಬಂದೆಲ್ಲ ನಮ್ಗೆ ಹೇಳ್ತಾರೆ. ಬಟ್ ನಾವು ಫಾರೆಸ್ಟ್ ಅವ್ರಿಗೆ ಹೇಳಿದ್ದೀವಿ ಮತ್ತು ಅಧಿಕಾರಿಗಳಿಗೆ ತಿಳಿಸಿದ್ದೀವಿ. ಆ ಫಾರೆಸ್ಟ್ ಅವ್ರು ಬರ್ತಾರೆ, ಸ್ಮಶಾನದ ಗೇಟ್ ನೋಡಿ ಹಂಗೆ ವಾಪಸ್ ಹೊಟ್ಟೋಗ್ತಾ ಇದ್ದಾರೆ. ಬೆಂಗಳೂರಿನ ಜೆಪಿ ನಗರದ ಬಳಿಯ ಸಾರಕ್ಕಿಯಲ್ಲಿ ಮನೆ ಮುಂದೆ ನಿಲ್ಲಿಸಿದಂತಹ 4 ಬೈಕುಗಳಿಗೆ ಬೆಂಕಿ ಹಾಕಿರುವಂತಹ ಘಟನೆ ನಡೆದಿದೆ. ಭಾರತೀಯ ಅನ್ನೋರ ಮನೆ ಮುಂದೆ 4 ಬೈಕುಗಳನ್ನು ನಿಲ್ಲಿಸಿದ್ರು. ತಡರಾತ್ರಿ 2 ಗಂಟೆಯ ವೇಳೆ ಸ್ಥಳಕ್ಕೆ ಬಂದಂತಹ ದುಷ್ಕರ್ಮಿಗಳು ಪೆಟ್ರೋಲ್ ಅನ್ನು ಸುರಿದು ಬೆಂಕಿ ಹಾಕಿ ಎಸ್ಕೇಪ್ ಆಗಿದ್ದಾರೆ. ಬೆಂಕಿ ಹೊತ್ತಿಕೊಂಡಿದ್ದನ್ನು ನೋಡಿದ ಜನರು ಮನೆಯಿಂದ ಹೊರಬಂದು ಬೆಂಕಿ ಆರಿಸುವ ಕೆಲಸಕ್ಕೆ ಮುಂದಾಗಿದ್ದಾರೆ. ಆದರೆ ಬೆಂಕಿ ದೊಡ್ಡ ಮಟ್ಟದಲ್ಲಿ ಹತ್ತಿಕೊಂಡ ಪರಿಣಾಮ ಬೈಕುಗಳ ಜೊತೆಗೆ ಮನೆಗಳಿಗೂ ಕೂಡ ಬೆಂಕಿ ವ್ಯಾಪಿಸಿ ಬಹುತೇಕ ಮನೆಯೂ ಕೂಡ ಸುಟ್ಟು ಕರಕಲಾಗಿದೆ. ದುರಂತದ ವಿಚಾರ ಅಂದ್ರೆ ಮನೆ ಮುಂದೆ ಸಾಕಿದಂತಹ 2 ಪಕ್ಷಿಗಳು ಕೂಡ ಬೆಂಕಿಗಾಹುತಿಯಾಗಿವೆ. ಘಟನೆಯ ಸಂಬಂಧ ಜೆಪಿ ನಗರ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ಪೊಲೀಸರು ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆಯನ್ನು ನಡೆಸಿದರು.
ಕೊಯ್ಲಿಗೆ ಬಂದ ಭತ್ತದ ಗದ್ದೆಯಲ್ಲಿ ಮೊಸಳೆ ಪ್ರತ್ಯಕ್ಷವಾಗಿದೆ. ಬಳ್ಳಾರಿ ಜಿಲ್ಲೆ ಸಿರುಗುಪ್ಪ ತಾಲೂಕಿನ ಗುನ್ನಿಗನೂರು ಗ್ರಾಮದ ಹನುಮೇಶ್ ಎನ್ನುವರ ಗದ್ದೆಯಲ್ಲಿ ಮೊಸಳೆಯನ್ನ ಕಂಡು ಭಯಭೀತರಾಗಿದ್ದಾರೆ. ಕೂಡಲೇ ಮಾಹಿತಿ ತಿಳಿದು ಅರಣ್ಯಾಧಿಕಾರಿಗಳು ಸ್ಥಳಕ್ಕೆ ಧಾವಿಸಿ ಮೊಸಳೆಯನ್ನ ರಕ್ಷಣೆ ಮಾಡಿ ತುಂಗಾ ನದಿಗೆ ಬಿಟ್ಟಿದ್ದಾರೆ. ಇನ್ನು ಇತ್ತ ಕೆಂಗೇರಿ ಬಸ್ ನಿಲ್ದಾಣದಿಂದ ಚಿಕ್ಕೇಗೌಡನಪಾಳ್ಯ ಮಾರ್ಗದಲ್ಲಿ ಬಸ್ ತೆರಳುವಾಗ ತುರಹಳ್ಳಿ ಅಭಯಾರಣ್ಯದ ಬಳಿ ಚಿರತೆ ಬಸ್ಗೆ ಅಡ್ಡಲಾಗಿ ಓಡಿ ಬಂದಿದೆ. ಚಿರತೆಯನ್ನ ಕಂಡ ಬಸ್ ಚಾಲಕ ಕುಮಾರ್ ತಕ್ಷಣವೇ ಬಸ್ ಅನ್ನ ನಿಲ್ಲಿಸಿ ಅರಣ್ಯಾಧಿಕಾರಿಗಳಿಗೆ ಮಾಹಿತಿ ನೀಡಿದರು. ನಂತರ ಸ್ಥಳಕ್ಕೆ ಆಗಮಿಸಿದ ಅರಣ್ಯಾಧಿಕಾರಿಗಳು ಚಿರತೆ ಹಾಗೂ ಮರಿಯನ್ನ ರಕ್ಷಣೆ ಮಾಡಿದ್ದಾರೆ. ಇನ್ನು ಅರಣ್ಯದಿಂದ ಬಂದ ಚಿರತೆ ಜನರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಯತ್ನಿಸಿದೆ.